ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಎಲ್ಲರೂ ಕೂಡ ಫಸ್ಟ್ ಸೆಮಿಸ್ಟರ್ ಮುಗಿಸ್ಕೊಂಡು ಬಂದಿದ್ದೀರಾ. ಅಪ್ಪ ಅಮ್ಮ ಹೇಳಿದ್ದಕ್ಕೂ ಅಥವಾ ನೀವೇ ಲಾಯರ್ ಆಗ್ಬೇಕನ್ನುವಂತ ಆಸೆ ಪಟ್ಟು ಒಂದು ಲಾಯರ್ ಗಿರಿ ಮಾಡ್ಬೇಕು ಅಂತ ಮಾಡಿದಿರಾ. ಬಟ್ ಫಸ್ಟ್ ಸೆಮಿಸ್ಟರ್ ಒಂದ್ ಸ್ವಲ್ಪ ಕಷ್ಟ ಆಯ್ತು, ನನಗೇನೋ ಒಂದು ಅರ್ಥ ಆಗಿಲ್ಲ ಅನ್ನುವಂತ. ಯಾಕಂದ್ರೆ ಬೇರೆ ಬೇರೆ ಕೋರ್ಸ್ ಇಂದ ಬಂದಿದ್ದೀರಾ ನೀವೆಲ್ಲ. ಕೆಲವರು ಕಾಮರ್ಸ್ ಸ್ಟೂಡೆಂಟ್ಸ್, ಕೆಲವರು ಆರ್ಟ್ಸ್ ಸ್ಟೂಡೆಂಟ್ಸ್, ಕೆಲವರು ಸೈನ್ಸ್ ಸ್ಟೂಡೆಂಟ್ಸ್ ಬಂದೆಲ್ಲ ಸೇರ್ಕೊಂಡಿದ್ದಾರೆ. ನೀವು ಫಸ್ಟ್ ಸೆಮಿಸ್ಟರ್ ಏನೋ ಒಂದು ಮುಗಿಸಿದ್ರಿ. ನಮ್ಮಲ್ಲೂ ಕೂಡ ಅಡ್ಮಿಷನ್ ತಗೊಂಡಿರುವಂತ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಎಕ್ಸಾಮ್ ಮಾಡಿದ್ದಾರೆ. ಈ ಎಲ್ಲಾ ಸಬ್ಜೆಕ್ಟ್ ಮುಗೀತು. ಇವಾಗ ಸೆಕೆಂಡ್ ಸೆಮ್ ಅಲ್ಲಿ ಏನಿದೆ, ಸೆಕೆಂಡ್ ಸೆಮ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಗಳಿದೆ, ಯಾಕಂದ್ರೆ ನೀವು ಇದನ್ನ ನೋಡ್ ಕ್ಲಿಕ್ ಮಾಡಿದಿರಾ ಅಂತಂದ್ರೆ ಏನೇನ್ ಸಬ್ಜೆಕ್ಟ್ ಗಳಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಕ್ಲಿಕ್ ಮಾಡಿದಿರಾ ಅಂತ ಅರ್ಥ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಕೂಡ ಒಂದು ಪಾಯಿಂಟ್ ಬಿಡದ ಹಾಗೆ ಆ ಸಬ್ಜೆಕ್ಟ್ ಏನ್ ಹೇಳುತ್ತೆ, ಆ ಸಬ್ಜೆಕ್ಟ್ ಅಂದ್ ಏನು ಅಂತ ಹೇಳ್ತೀನಿ. ಈಗ ಲಾ ಆಫ್ ಟಾರ್ಟ್ಸ್ ಅಂತಿದೆ, ಯಾರಿಗೂ ಅರ್ಥ ಆಗಲ್ಲ ಏನಿದು ಲಾ ಆಫ್ ಟಾರ್ಟ್ಸ್ ಅಂತ ಹೇಳಿ. ಆಮೇಲೆ ಮೇಜರ್ ಟು ಮೈನರ್ ಟು ಅಂತೆಲ್ಲ ಕೊಟ್ಟಿರ್ತಾರೆ. ಇದನ್ನ ಕಾಂಪ್ಲಿಕೇಟ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ, ನಾನು ತೋರಿಸ್ತೇನೆ ಎಲ್ಲಿದೆ ಅಂತ ಹೇಳಿ. ಇದನ್ನ ಈ ಕಾಪಿ ನಾನು ಬೇಕಿದ್ರೆ ಫ್ರೀ ಆಫ್ ಸಪ್ಲೈ ಅಲ್ಲಿ ನಮ್ಮ ಟೀಮಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕೂಡ ಬೇಕಿದ್ರೆ ಸಪ್ಲೈ ಕೊಡ್ತಾರೆ. ಇಲ್ಲಿದೆ ನೋಡಿ, ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಅಂತ ಕೊಟ್ಟು, ಈಗ ಇದರಲ್ಲಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಮೈನರ್ ಮೇಜರ್ ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ ತಗೋಬಹುದು, ಎಕನಾಮಿಕ್ಸ್ ಅಲ್ಲಿ ಮೈನರ್ ಮೇಜರ್ ಅಂದ್ರೆ ಯಾವ ಸಬ್ಜೆಕ್ಟ್ ತಗೋಬಹುದು, ಸೋಷಿಯಲ್ ಮೈನರ್ ಮೇಜರ್ ಅಂದ್ರೆ ಯಾವ ಸಬ್ಜೆಕ್ಟ್, ಹಿಸ್ಟ್ರಿ, ಕನ್ನಡ, ಈ ತರ ಎಲ್ಲ ಕಾನ್ಸೆಪ್ಟ್ ಗಳನ್ನು ಕೊಟ್ಟಿದ್ದಾರೆ. ಆಯ್ತಾ, ಬೇಕಾದ ಕಾಲೇಜ್ಗಳು ಯಾವ್ದಾದ್ರು ಸಬ್ಜೆಕ್ಟ್ ಗಳನ್ನು ಆಪ್ಟ್ ಮಾಡಬಹುದು. ಎನಿಯೋ ಯಾವ್ದಾದ್ರು ಸಬ್ಜೆಕ್ಟ್ ಆಪ್ಟ್ ಮಾಡ್ಲಿ, ಎನಿ ಸಬ್ಜೆಕ್ಟ್, ಎನಿ ಇಶ್ಯೂಸ್, ಎನಿ ಲಾಸ್, ಎನಿಥಿಂಗ್, ಎನಿ ಲೀಗಲ್ ಇಶ್ಯೂಸ್ ಎಲ್ಲದಕ್ಕೂ ಕೂಡ ನಮ್ಮ ಕಾನೂನು ಅಕಾಡೆಮಿ ನಿಮ್ ಜೊತೆಲಿ ಇರುತ್ತೆ. ಸರಿ, ಆಗಿದ್ದಲ್ಲಿ ನಾವು ವಾಪಸ್ ಬರೋಣ. ಈ ತರ ನೀವು ತುಂಬಾ ಲಾಂಗ್ ಜರ್ನಿ ಮಾಡೋದಿದೆ. ನಮ್ಮ ಕಾನೂನು ಅಕಾಡೆಮಿ ಜೊತೆ ತುಂಬಾ ಲಾಂಗ್ ಜರ್ನಿ ಮಾಡಿ ಪಾಸ್ಔಟ್ ಆಗಿ ಒಳ್ಳೊಳ್ಳೆ ಅಡ್ವೊಕೇಟ್ಸ್ ಗಳಾಗಿ, ಬಾರ್ ಕೌನ್ಸಿಲ್ ಎಕ್ಸಾಮ್ ಎಲ್ಲ ಬರ್ತು, ಜುಡಿಷಿಯರಿ ಎಕ್ಸಾಮ್ ಬರೆದು ಜಡ್ಜ್ ಗಳಾಗಿ ತುಂಬಾ ಟಾಪ್ ಪೊಸಿಷನ್ ಇರುವಂತಹ ವ್ಯಕ್ತಿಗಳಿದ್ದಾರೆ ನಮ್ಮ ಕಾನೂನು ಅಕಾಡೆಮಿ ಜೊತೆ. ನೀವಿನ್ನು ಸ್ಟಾರ್ಟ್ ಮಾಡ್ತಾ ಇರುವಂತ ಇರಾ ನಿಮ್ದು. ಆಯ್ತಾ, ನೀವು ಒಂದ್ಸಲ ನೋಡಿ ನಮ್ಮ ಸಬ್ಜೆಕ್ಟ್ ಓವರ್ ಹೇಗೆ ಕೊಡ್ತೀವಿ ಅಂತ. ಯಾಕಂದ್ರೆ ಒಂದು 10-15 ಮಿನಿಟ್ಸ್ ನಿಮ್ಮ ಇನ್ಸ್ಟಾ, ಫೇಸ್ಬುಕ್ ಅದು ಇದು ನಡ್ಸ್ತಾ 1 hour 2 hour ಕಳ್ದು ಬಿಡ್ತೀರಾ. ಅದ್ರಲ್ಲಿ 10-15 ಮಿನಿಟ್ಸ್ ಕಲಿಯುವಂತದ್ದು ಏನ್ ದೊಡ್ಡ ವಿಷಯ ಅಲ್ಲ. ಅದ್ರಲ್ಲಿ 5 ಸಬ್ಜೆಕ್ಟ್ ಇದೆ. ಆಯ್ತಾ, 5 ಸಬ್ಜೆಕ್ಟ್ ಅಲ್ಲಿ ಒಂದು ಕಾನೂನು ಕನ್ನಡ, ಕನ್ನಡ ಕಲಿ ಅಂತಿದೆ, ಲಾ ಆಫ್ ಟಾರ್ಟ್ಸ್ ಅಂತ ಇದೆ, ಮೇಜರ್ ಮೈನರ್. ಇದನ್ನ ಏನ್ ಮಾಡೋಣ ಅಂತಂದ್ರೆ ಪ್ರೆಸೆಂಟೇಷನ್ ಡಿಸ್ಪ್ಲೇ ಮಾಡ್ತಾ ಕಂಪ್ಲೀಟ್ ಆಗಿ ಕಲಿತಾ ಹೋಗೋಣ. ನೋಡಿ, ಮೊದಲನೇ ಸಬ್ಜೆಕ್ಟ್ ಕಾನೂನು ಕನ್ನಡ ಅಂತ ಇತ್ತು. ನಾನು ಸೀದಾ ಕಾನೂನು ಕನ್ನಡಕ್ಕೆ ಬರ್ತಾನೆ. ಸರ್, ಏನಿದು ಕಾನೂನು ಕನ್ನಡ? ಸೆಕೆಂಡ್ ಸೆಮ್ ಅಲ್ಲಿ ಇಟ್ಟಿದ್ದಾರೆ ನಮ್ಮ 5 year BA LLB ಅಲ್ಲಿ. ಆಯ್ತಾ, ಕಾನೂನು ಕನ್ನಡ ಏನ್ ಇಟ್ಟಿದ್ದಾರೆ ಸೆಕೆಂಡ್ ಸೆಮ್ ಅಲ್ಲಿ ಅಂತಂದ್ರೆ, ನೋಡಿ ಹೆಸರು ಹೇಳ್ತಾ ಇದೆ, ಕಾನೂನು ಮತ್ತು ಕನ್ನಡದ ಬಗ್ಗೆ ಮಾತಾಡ್ತಾ ಇದೆ. ಅಂತಂದ್ರೆ ಕನ್ನಡ ಭಾಷೆ ಏನಿದೆ ಅದು ಕಾನೂನಿನಲ್ಲಿ ಹೇಗೆ ಅಳವಡಿಕೆ ಆಗಿದೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಕಾನೂನಿನಲ್ಲಿ ಕನ್ನಡ ಭಾಷೆ ಹೇಗೆ ಬೆಳೆದ್ ಬಂತು, ಅದರ ಬೆಳವಣಿಗೆ ಹೇಗಿದೆ, ಯಾವ ರೀತಿ ಅದ್ರದ್ದು ಗ್ರೌತ್ ಆಯ್ತು ಅನ್ನುವಂತ ವಿಷಯನ ಇದ್ರಲ್ಲಿ ನೀವು ಕಲಿತಾ ಹೋಗ್ತೀರಾ. ಆಯ್ತಾ, ಅದಾದ್ಮೇಲೆ ಕಾನೂನಿನಲ್ಲಿ ಸಾಹಿತ್ಯ ಬಗ್ಗೆ ಕಲಿತಾ ಹೋಗ್ತೀರಾ. ಸಾಹಿತ್ಯ ಯಾವ್ಯಾವ ರೀತಿ ನಡ್ಕೊಳ್ತಾ ಬಂತು, ಸಾಹಿತ್ಯದಲ್ಲಿ ಯಾವ ರೀತಿ ಸುಮಾರು ವ್ಯಕ್ತಿಗಳು. ಆಯ್ತಾ, ಒಂದು ಎಲ್ಲರೂ ಕೂಡ ಕೇಳಿರುವಂತ ವ್ಯಕ್ತಿಗಳೇ. ಈಗೆಲ್ಲ ರೀಸೆಂಟ್ ಆಗಿ ಮುಗ್ಸ್ಕೊಂಡು ಬಂದಿದ್ದೀರಾ ನೀವು. ಸರ್ವಜ್ಞ, ಸಂಚೀವನ್ನಮ್ಮ, ಶಿಶುನಾಳ ಶರೀಫ, DVG, ಶಿವರುದ್ರಪ್ಪ, ಸಿದ್ಲಿಂಗಯ್ಯ, ನಿಸಾರ್ ಅಹಮದ್, ನಮ್ಮ ಕುವೆಂಪು, ಶ್ರೀನಿವಾಸ್, ಇವರೆಲ್ಲರನ್ನು ಕೂಡ ನೋಡ್ಕೊಂಡು ಬಂದಿದ್ದೀರಾ. ದಾಸ ಸಾಹಿತ್ಯ, ಈ ಸಾಹಿತ್ಯಗಳ ಬಗ್ಗೆ ಕಲಿತಾ ಹೋಗ್ತೀರಾ ಈ ಕಾನೂನು ಕನ್ನಡ ಸಬ್ಜೆಕ್ಟ್ ಅಲ್ಲಿ. ಅದಾದ್ಮೇಲೆ ಕನ್ನಡದಲ್ಲಿ ನೋಟಿಸ್ ಹೇಗೆ ಕಳಿಸ್ಬೇಕು, ಕನ್ನಡದಲ್ಲಿ ಸಮನ್ಸ್ ಹೇಗೆ ಕಳಿಸ್ಬೇಕು, ಕನ್ನಡದಲ್ಲಿ ಅರ್ಜಿ ಹೇಗೆ ಹಾಕ್ಬೇಕು, ಕನ್ನಡದಲ್ಲಿ ಕೋರ್ಟಿಗೆ ಹೇಗೆ ಅಪ್ರೋಚ್ ಮಾಡ್ಬೇಕು. ಆಯ್ತಾ, ಕನ್ನಡದಲ್ಲಿ ಕ್ರಯ ಪತ್ರ ಹೇಗೆ ಮಾಡ್ಬೇಕು, ಅಂದ್ರೆ ಅಗ್ರಿಮೆಂಟ್ ಯಾವ ರೀತಿ ಮಾಡ್ಬೇಕು, ವಾದ ಪತ್ರ ಯಾವ ತರ ಮಾಡ್ಬೇಕು, ಪ್ರತಿವಾದ ಪತ್ರ ಯಾವ ತರ ಮಾಡ್ಬೇಕು. ಸೊ ಈ ಕಾನ್ಸೆಪ್ಟ್ಸ್ ಗಳನ್ನ ಎಲ್ಲಿ ಕಲಿತೀರಾ ಅಂತಂದ್ರೆ ಈ ಕಾನೂನು ಕನ್ನಡ ಸಬ್ಜೆಕ್ಟ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಸೊ ಬೇಸಿಕಲಿ ಈ ಸಬ್ಜೆಕ್ಟ್ ಯಾಕೆ ಇಟ್ಟಿದ್ದಾರೆ ಸರ್ ಅಂತ ನೀವೇನಾದ್ರೂ ಕೇಳಿದ್ರೆ, ನೀವು ಇಂಗ್ಲಿಷ್ ಮೀಡಿಯಂನವರೇ ಆಗಿರಿ, ಆಯ್ತಾ, ಕನ್ನಡ ಮೀಡಿಯಂನವರಾದ್ರೂ ಆಗಿರಿ, ಎಲ್ಲರೂ ಕೂಡ ಇದನ್ನ ಕಂಪಲ್ಸರಿ ಬರೀಲೇಬೇಕು. ಎಲ್ರಿಗೂ ಕಂಪಲ್ಸರಿ. ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ರಿಗೂ ಕಂಪಲ್ಸರಿ. ಯಾಕೆ ಕಂಪಲ್ಸರಿ ಮಾಡಿದ್ರಂದ್ರೆ, ನಾಳೆ ದಿನ ನೀವು ಕೋರ್ಟಿಗೆ ಹೋಗ್ತೀರಾ. ಕೋರ್ಟಿಗೆ ಹೋದಾಗ ಮುಂದ್ಗಡೆ ಇರುವಂತ ವಕೀಲರು ಏನ್ ಇಂಗ್ಲಿಷ್ ಮೀಡಿಯಂ ಅವರೇ ಆಗಿರ್ಬೇಕಾ, ಕನ್ನಡ ಮೀಡಿಯಂ ವಕೀಲರು ಬರ್ಬೋದಪ್ಪ. ಈ ಕನ್ನಡ ಮೀಡಿಯಂ ವಕೀಲರು ಬಂದ್ರೆ ನೀವು ಅವ್ರ ಜೊತೆ ವಾದ ಮಾಡಿ ಗೆಲ್ಬೇಕಲ್ವಾ. ಯುದ್ಧ ವಾದ ಮಾಡಿ ಮೈ ಆನರ್ ಮೈ ಲಾರ್ಡ್ ಅಂತ ಎಲ್ಲ ಹೇಳ್ಬಿಟ್ಟು ಅವರ್ ಲಾರ್ಡ್ ಅಂತ ಏನ್ ನೋಡಿದ್ರ ಮೂವೀಸ್ ಅಲ್ಲಿ, ನೀವೆಲ್ಲ ಗೆಲ್ಬೇಕಲ್ವಾ. ಸೊ ಆಗ ಕನ್ನಡ ನಿಮಗೆ ಬರುವಂತ ಅವಶ್ಯಕತೆ ಇರುತ್ತೆ, ಇಂಗ್ಲಿಷ್ ಕೂಡ ಬರುವಂತದ್ದು ಅವಶ್ಯಕತೆ ಇರುತ್ತೆ. ಇದು ಕಾನೂನು ಕನ್ನಡ ಸಬ್ಜೆಕ್ಟ್ ಬಗ್ಗೆ ಹೇಳ್ಕೊಡುತ್ತೆ. ಅಂತಂದ್ರೆ ನೀವು ಓದ್ತಾ ಇರುವಂತ ಲಾ ಮತ್ತೆ ನೀವು ನಿಮಗಿರುವಂತ ಕನ್ನಡ ಭಾಷೆ ಎರಡನ್ನೂ ಕೂಡ ಕ್ಲಬ್ ಮಾಡಿ ಯಾವ ರೀತಿ ನೋಡ್ಬೇಕು ಅನ್ನುವಂಥದ್ದು ಹೇಳ್ಕೊಡುತ್ತೆ. ಆಮೇಲೆ ಇನ್ನೊಂದಿದೆ, ಕನ್ನಡ ಕಲಿ ಅಂತ ಕೆಲವರಿಗೆ ಬರುತ್ತೆ. ಸರ್, ಇದು ಯಾರಿಗ್ ಬರುತ್ತೆ ಅಂತಂತಂದ್ರೆ, ಯಾರು ನಮ್ಮ ರಾಜ್ಯದವರಲ್ಲ, ಯಾರು ಬೇರೆ ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲಾ ಮಾಡ್ತಾ ಇದ್ದಾರೆ, ಯಾರು ಒಂದು ಸಲಾನು ಕೂಡ ಇಲ್ಲಿವರೆಗೂ ಕನ್ನಡ ಓದೇ ಇಲ್ಲ, ಅವರ 10th ಸ್ಟ್ಯಾಂಡರ್ಡ್ ಅಂತ ನಾವೇನ್ ಕರಿತೀವಿ ಅಲ್ಲಿವರೆಗೂ ಕನ್ನಡ ಓದೇ ಇಲ್ಲ, ಅಂತವರಿಗೆ ಕನ್ನಡ ಕಲಿ ಬರುತ್ತೆ. ಇದ್ರಲ್ಲಿ ತುಂಬಾ ಬೇಸಿಕ್ ಥಿಂಗ್ಸ್ ಗಳಿರುತ್ತೆ. ಕಾನೂನು ಕನ್ನಡದಲ್ಲಿ ಎನಿ ಹೌ ಸರ್, ತುಂಬಾ ಇಷ್ಟವಾದಂತ ಸಬ್ಜೆಕ್ಟ್ಸ್ ಗಳೆಲ್ಲ ಆಗುತ್ತೆ ನಿಮಗಿದು. ಯಾಕಂತಂದ್ರೆ ಅಷ್ಟೊಂದು ಸುಂದರವಾಗಿರುತ್ತೆ. ಕನ್ನಡ ಸಬ್ಜೆಕ್ಟ್ ಗೊತ್ತಿಲ್ಲ ಅನ್ನುವಂತ ವಿಷಯನೇ ಇಲ್ಲ ಇದ್ರಲ್ಲಿ, ಅಷ್ಟೊಂದು ಸುಂದರವಾದ ಸಬ್ಜೆಕ್ಟ್ಸ್ ಇದು. ಆಯ್ತಾ, ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಎಲ್ರಿಗೂ ಕಾಂಪ್ಲಿಕೇಶನ್ ಕೊಡ್ತಾ ಇರುವಂತ ಸಬ್ಜೆಕ್ಟ್ ಲಾ ಆಫ್ ಟಾರ್ಟ್ ಅಂತ. ಈ ಪದನೇ ಕೇಳಿಲ್ಲ ನಾನು. ಆಯ್ತಾ, ಏನಂತಾನೆ ಗೊತ್ತಿಲ್ಲ, ಈ ಪದನೇ ಕೇಳಿಲ್ಲ. ಅವ್ರು ಯಾವ ಸ್ಟ್ರೀಮ್ ಇಂದಾದ್ರೂ ಬಂದಿರ್ಲಿ, ಅವರು ಕಾಮರ್ಸ್ ಇರ್ಲಿ, ಆರ್ಟ್ಸ್ ಇರ್ಲಿ ಅಥವಾ ಸೈನ್ಸ್ ಇರ್ಲಿ, ಏನ್ ಬ್ಯಾಕ್ ಗ್ರೌಂಡ್ ಇದಾದ್ರೂ ಬಂದಿರ್ಲಿ, ಎಷ್ಟು ದೊಡ್ಡ ಸ್ಕೂಲಲ್ಲಿ ಎಷ್ಟು ದೊಡ್ಡ ಕಾನ್ವೆಂಟ್ ಏನ್ ಓದ್ಕೊಂಡು ಬಂದು ಟಾರ್ಟ್ ಅನ್ನ ನಾನು ಓದೇ ಇಲ್ಲ ಅಂತ ಕೇಳಿದ್ದೆ. ಇದನ್ನ ಅಪಕೃತ್ಯ ಕಾನೂನು ಅಂತಾನು ಕೂಡ ನಾವು ಕರಿತೀವಿ.
ಏನಿದೆ ಈ ಟಾರ್ಟ್ ಲಾದಲ್ಲಿ? ಟಾರ್ಟ್ ಅಂದ್ರೆ ಏನ್ ಗೊತ್ತಾ? ಬೇಸಿಕಲಿ ಇಟ್ಸ್ ಸಿವಿಲ್ ರಾಂಗ್ ಅಂತ ಕರಿತೀವಿ. ಸಿವಿಲ್ ರಾಂಗ್ ಅಂತಂದ್ರೆ ಕಾನೂನಿನ ತಪ್ಪು, ಆಯ್ತಾ? ಈ ತಪ್ಪು ಏನಾದ್ರೂ ಆಗಿದೆ ಅಂತಂದ್ರೆ ಆ ತಪ್ಪಿಗೆ ಪರಿಹಾರ ಇರುತ್ತೆ ಅಷ್ಟೇ, ಆಯ್ತಾ? ಅಂದ್ರೆ ಒಂದು ಕ್ರಿಮಿನಲ್ ರಾಂಗ್ ಅಲ್ಲ, ಸಿವಿಲ್ ರಾಂಗ್. ಎರಡ್ ತರ ರಾಂಗ್ ಗಳು ಬರುತ್ತೆ, ಎರಡ್ ತರ ತಪ್ಪುಗಳು ಬರುತ್ತೆ. ಒಂದು ಸಿವಿಲ್ ರಾಂಗ್ ಬರುತ್ತೆ, ಒಂದು ಕ್ರಿಮಿನಲ್ ರಾಂಗ್ ಬರುತ್ತೆ. ಕ್ರಿಮಿನಲ್ ರಾಂಗ್ ಅಂತಂದ್ರೆ ದೊಡ್ಡದಾದ ಕ್ರೈಮ್ಗಳು, ಯಾವ ಮರ್ಡರ್, ರೇಪ್ ಎಲ್ಲ ಅಂತೀವಲ್ವಾ, ಅದನ್ನು ನಾವು ಕ್ರಿಮಿನಲ್ ರಾಂಗ್ ಅಂತೀವಿ. ಸಿವಿಲ್ ರಾಂಗ್ ಅಂದ್ರೆ ಸಣ್ಣ ಪುಟ್ಟ ನೆಗ್ಲಿಜೆನ್ಸಿ ಮಾಡೋದು, ಅಥವಾ ಏನಾದ್ರೂ ಸುಮ್ನೆ ಸಣ್ಣ ಪುಟ್ಟವಾಗಿ ನೆಗ್ಲಿಜೆನ್ಸಿ ಮಾಡುವಂತದ್ದಾಗಿರ್ಬೋದು, ಅಥವಾ ಏನಾದ್ರೂ ಯಾವ ರೀತಿ ಲಯಾಬಿಲಿಟಿ ಮೇಲೆ ಆಗಿರ್ಬೋದು, ಅಥವಾ ಕನ್ಸ್ಯೂಮರ್ ಪ್ರೊಟೆಕ್ಷನ್. ನೀವೇನೋ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಪೊಲೀಸ್ ಅವ್ರು ಹಿಡಿತಾರೆ ನಿಮ್ಮನ್ನ ಫೈನ್ ಕಟ್ಟಿ ಅಂತ, ಅವೆಲ್ಲ ಇದು ಕ್ರಿಮಿನಲ್ ರಾಂಗ್ ಅಲ್ಲ, ಆಯ್ತಾ? ಸಣ್ಣ ಪುಟ್ಟ ಒಂದೇನ್ ಕಟ್ತಿರಲ್ಲ, ನೀವೆಲ್ಲ ಕಟ್ಟಿರ್ತೀರಾ ನಿಮ್ ಫ್ಯೂಚರ್ಸ್ ಅಲ್ಲಿ ಪೊಲೀಸ್ ಅವ್ರನ್ನ ಸಿಕ್ಕಾಕೊಂಡು. ಅಂತದೆಲ್ಲ ಸಿವಿಲ್ ರಾಂಗ್ ಅಂತ ಕರಿತೀವಿ. ಅದೆಲ್ಲ ನೀವು ಇಲ್ಲಿ ಸ್ಟಡಿ ಮಾಡ್ತೀರಾ. ಸರಿ, ಏನ್ ಸಿಲೆಬಸ್ ಇರಬಹುದು? ಸಬ್ಜೆಕ್ಟ್ ಅಂತ ಅರ್ಥ ಆಯ್ತಲ್ವಾ? ಸಣ್ಣ ಪುಟ್ಟ ಸಿವಿಲ್ ತಪ್ಪುಗಳು, ಸಣ್ಣ ಪುಟ್ಟ ದಿವಾನಿ ತಪ್ಪುಗಳು, ಇದಕ್ಕಿರುವಂತ ಪರಿಹಾರಗಳೇನನ್ನುವಂತ ಕಾನ್ಸೆಪ್ಟ್ ಅಲ್ಲಿ ಕಲಿತೀರಾ. ಈಗ ಇದನ್ನೇ ನೀವು ನೋಡ್ಬೇಕು ಅಂದ್ರೆ ಯೂನಿಟ್ 1, 2, 3, 4, 5 ಅಂತ ಏನಾದ್ರು ತಗೊಂಡೆ ಅಂತ ಅನ್ಕೊಳ್ಳಿ. ಯೂನಿಟ್ 1 ನಲ್ಲಿ ಏನಿದೆ? ಈ ಟಾರ್ಟ್ ಅಂದ್ರೆ ಏನು, ಟಾರ್ಟ್ ಯಾವ ರೀತಿ ಎವಲ್ಯೂಷನ್ ಆಯ್ತು, ಈ ಟಾರ್ಟ್ ಲಾಗು ಮತ್ತೆ ನನಗೆ ಏನ್ ಹೇಳಿದ್ನಲ್ಲ ಕ್ರಿಮಿನಲ್ ರಾಂಗಿಗೂ ಏನೇನ್ ವ್ಯತ್ಯಾಸ ಇದೆ, ಇಂಥ ಕಾನ್ಸೆಪ್ಟ್ ಓದ್ತೀರಾ. ಆಮೇಲೆ ಆಸ್ ಎ ಲಾಯರ್ ಆಗ್ಬಿಟ್ಟು ನೀವು ಯಾವ ರೀತಿ ಡಿಫೆನ್ಸ್ ನ ತಗೊಳ್ತೀರಾ, ಪ್ರತಿವಾದಿನ ಮಾಡ್ತೀರಾ ಅನ್ನುವಂಥದ್ದು ಕಲಿತೀರಾ. ಆಮೇಲೆ ಯೂನಿಟ್ ನಂಬರ್ 3 ಅಲ್ಲಿ ನೆಗ್ಲಿಜಿಯನ್ಸ್ ಅಂತ ಇದೆ. ನೆಗ್ಲಿಜಿಯನ್ಸ್ ಅಂತಂದ್ರೆ ನಿರ್ಲಕ್ಷ್ಯ ಮಾಡೋದು, ಈ ವಿಷಯನ ಇದರಲ್ಲಿ ಕಲಿತೀರಾ. ಲಯಾಬಿಲಿಟಿ ಅಂತಿದೆ, ಹೊಣೆಗಾರಿಕೆ ವಿಷಯನ ಕಲಿತೀರಾ. ಆಮೇಲೆ ಇನ್ 4th ಯೂನಿಟ್ ಬಂದ್ರೆ ಯಾವ್ಯಾವ ತರದ ಟಾರ್ಟ್ಸ್ ಗಳು ಆಗ್ಬೋದು ಅನ್ನೋದನ್ನ ಕಲಿತೀರಾ. ಅದರಲ್ಲಿ ಅಸಲ್ಟ್, ಬ್ಯಾಟ್ರೆ, ಅಸಲ್ಟ್ ಅಂತಂದ್ರೆ ಹಲ್ಲೆ ಮಾಡೋದು, ಇಂಥವೆಲ್ಲ ವಿಷಯ. ಫಾಲ್ಸ್ ಇಂಪ್ರಿಸ್ಮೆಂಟ್, ಸುಳ್ಳು ಅವ್ರನ್ನ ಜೈಲಿಗೆ ಹಾಕೊಳ್ಳೋ ಅಂತದ್ದು. ಡಿಫಾರ್ಮೇಶನ್, ಮಾನಹಾನಿ ಮಾಡುವಂಥದ್ದು, ಕೇಳಿರ್ತೀರಾ, ಡಿಫಾರ್ಮೇಶನ್ ಕೇಸ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇಂಥ ವಿಷಯಗಳನ್ನ ಕಲಿತೀರಾ. ಆಮೇಲೆ ಬರುತ್ತೆ ನಿಮ್ಮ 2 ಆಕ್ಟ್ ಗಳು, ಮೋಟಾರ್ ವೆಹಿಕಲ್ ಆಕ್ಟ್ ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಮೋಟಾರ್ ವೆಹಿಕಲ್ ಆಕ್ಟ್ ಅಂದ್ರೆ ಏನ್ ಗೊತ್ತಾ? ನೀವು ಗಾಡಿಯಲ್ಲಿ ಹೋಗ್ತಾ ಇರ್ತೀರಾ, ವೈಟ್ ಕಲರ್ ಪೊಲೀಸ್ ನಿಮ್ಮನ್ನು ಹಿಡಿತಾನೆ, ಹಿಡಿದ್ಬಿಟ್ಟು ಇದನ್ನ ಟ್ರಾಫಿಕ್ ಅಲ್ಲಿ ಹಾಕಿ ಫೈನ್ ಹಾಕು ಅಂತ ಹೇಳ್ತಾನೆ. ಸೊ ಈ ವಿಷಯನ ನೀವು ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ ಕಲಿತೀರಾ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, MRP ರೇಟ್ ಹಾಕಿಲ್ಲ ಅಂದ್ರೆ ಕೋರ್ಟಿಗೆ ಹೋಗ್ಬಿಡ್ತೀನಿ ನೋಡು ಅಂತ ಅಂಗಡಿಯಲ್ಲಿ ಎದುರಿಸ್ತಾ ಇರ್ತೀರಾ. ಈ ಎಲ್ಲಾ ವಿಷಯಗಳನ್ನ ಟಾರ್ಟ್ ಲಾದಲ್ಲಿ ಓದ್ತೀರಾ. ಈಗ ನನ್ನ ಹತ್ರ ಇಷ್ಟು ಟೈಮ್ ಇಲ್ಲ, 120 ಮಿನಿಟ್ಸ್ ಅಲ್ಲಿ 10 ಮಿನಿಟ್ಸ್ ಅಲ್ಲಿ ನಿಮ್ಗೆ ಇಡೀ ಸಬ್ಜೆಕ್ಟ್ ಅನ್ನ ಹೇಳ್ಕೊಡಕ್, ಅದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡಕ್ ಅಂತಾನೆ ನೀವು ಈ ನಂಬರ್ಸ್ ಗಳಿಗೆ ಕಾಲ್ ಮಾಡಿದ್ರೆ ಈಚ್ ಅಂಡ್ ಎವ್ರಿಥಿಂಗ್ ಸಬ್ಜೆಕ್ಟ್ಸ್ ಗಳನ್ನ ನಿಮ್ಮ ಸಿಲೆಬಸ್ ಅಲ್ಲಿ ಇರುವಂತಹ 1 ಪಾಯಿಂಟ್ ಬಿಡದ ಹಾಗೆ 100% ಸಿಲೆಬಸ್ ಅನ್ನ ನಮ್ಮ ಟೀಮ್ ಕಡೆಯಿಂದ ಕಂಪ್ಲೀಟ್ ಆಗಿ ಮಾಡ್ಕೊಟ್ಟಿದ್ರೆ, ಲಾಸ್ಟ್ ಅಲ್ಲಿ ನೋಡಿ ನಮ್ಮನ್ನೆಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಾವು ಕಂಪ್ಲೀಟ್ ಆಗಿ ಕೊಟ್ಟಿದೀವಿ. ಆಮೇಲೆ ನಿಮ್ಗೆ ಇನ್ನೊಂದು ಸಬ್ಜೆಕ್ಟ್ ಇದೆ, ಸೋಷಿಯಾಲಜಿ ಅನ್ನುವಂತ ಸಬ್ಜೆಕ್ಟ್ ಬಂದಿದೆ. ನೀವು ಸೋಷಿಯಾಲಜಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತದ್ದೇ, ಸಮಾಜಶಾಸ್ತ್ರ, ಸೋಷಿಯಾಲಜಿ. ಈ ಸಮಾಜಶಾಸ್ತ್ರ ಅನ್ನುವಂತ ವಿಷಯದಲ್ಲಿ ಸಮಾಜದ ಬಗ್ಗೆ ಕಲಿತೀರಾ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಒಂದು ಸಬ್ಜೆಕ್ಟ್ ಅನ್ನ ನೀವು ಓದ್ಬೇಕು ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ ಕಂಟಿನ್ಯೂಟಿ ಅಂಡ್ ಚೇಂಜ್ ಬಗ್ಗೆ ಮಾತಾಡಿದ್ದಾರೆ. ಸೊ ಏನ್ ಈ ಕಂಟಿನ್ಯೂಟಿ ಅಂಡ್ ಚೇಂಜ್ ಬಗ್ಗೆ ಮಾತಾಡಿದ್ದಾರೆ ಅಂತಂದ್ರೆ, ನೋಡಿ, ಸಮಾಜ ಅನ್ನುವಂಥದ್ದು ಇದೆಯಲ್ವಾ, ಇದು ಫಿಕ್ಸ್ ಅಲ್ಲ. ಇವತ್ತು ಹೆಂಗಿದೆ ಹಿಂಗೆ ಇರುತ್ತೆ, ಫಿಕ್ಸ್ ಆ ತರ ಅನ್ನುವಂತ ಕಾನ್ಸೆಪ್ಟೇ ಇಲ್ಲ. ಸಮಾಜ ಅನ್ನುವಂತ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ, 100 ವರ್ಷಗಳ ಹಿಂದೆ ಅಜ್ಜ ಮುತ್ತಾತವ್ರು ಏನ್ ಬದುಕಿದ್ರು, ಅವರ ಲೈಫ್ ಸ್ಟೈಲು, ಅವರ ನೀಡ್ಸ್ ಅದು ಬೇರೆ ಇತ್ತು. ಇವಾಗ ನಿಮ್ಮ ಈ ಟ್ರೆಂಡ್ ಏನಿದೆ, ಇವಾಗ ಏನ್ ಟ್ರೆಂಡ್ ನಡೀತಾ ಇದೆ, ಇವಾಗಿನ ನೀಡ್ಸ್ ಬೇರೆ. ಅದೇ 500 ವರ್ಷ ಹಿಂದೆ ಹೋದ್ರೆ ಅವಾಗಿನ ನೀಡ್ಸ್ ಬೇರೆ. ಅವಾಗ ಕರೆಂಟ್ ಇರ್ಲಿಲ್ಲ, ಬಲ್ಬ್ ಇರ್ಲಿಲ್ಲ, ಆರಾಮಾಗಿದ್ರು. ಅದಾದ್ಮೇಲೆ ಒಂದ್ ಸ್ವಲ್ಪ ಬಲ್ಬ್ ಎಲ್ಲ ನೋಡಿದ್ರು. ಈಗ ಬಲ್ಬ್ ಅಲ್ಲ, ಅದರಲ್ಲೇ LED ಫ್ಯಾಷನ್ ಈ ತರ ಎಲ್ಲ ಶುರು ಆಯ್ತು. ಈ ತರ ಟ್ರೆಂಡ್ ಚೇಂಜ್ ಆಗ್ತಾ ಹೋಗುತ್ತೆ ಸಮಾಜದಲ್ಲಿ. ಟ್ರೆಂಡ್ ಚೇಂಜ್ ಆಗ್ತಿದೆ ಅಂತಂದ್ರೆ ಕಂಟಿನ್ಯೂಟಿ ಯಾವ ತರ ಆಯ್ತು, ಚೇಂಜ್ ಆಯ್ತು ಅಂತ ಅರ್ಥ ಮಾಡ್ಕೋಬೇಕು. ಅದೇ ಸಬ್ಜೆಕ್ಟೇ ನಿಮಗೆ ಇಲ್ಲಿ ಇರುವಂತದ್ದು. ಇನ್ನು ಸರಿ ಸರ್, ಸಿಲೆಬಸ್ ಕಾಪಿಯಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ನೀವೇನಾದ್ರು ನೋಡಿದ್ರೆ ಪ್ರತಿಯೊಂದರಲ್ಲೂ 5 ಯೂನಿಟ್ ಇರುತ್ತೆ. ನಾನು ಪರ್ಟಿಕ್ಯುಲರ್ಲಿ ಒಂದೊಂದು ಯೂನಿಟ್ ನ ಯಾವ ತರ ಇದೆ, ಆ ಯೂನಿಟ್ ಅಲ್ಲಿ ಸಿಲೆಬಸ್ ಏನಿದೆ ಅಂತ ಹೇಳಿ ಫ್ರೀ ಆಗಿ ಅಪ್ಲೋಡ್ ಮಾಡಿದೀನಿ, ಆಯ್ತಾ? ನಮ್ಮ ಕಾನೂನು ಚಾನಲ್ ಫ್ರೀ ಆಗಿ ಅಪ್ಲೋಡ್ ಇದೆ. ಆರಾಮಾಗಿ ನೋಡ್ಕೊಳ್ಳಿ, ಯಾವ್ದಾವ್ದು ಸಿಲೆಬಸ್ ಅಲ್ಲಿ ಏನೇನ್ ಬರುತ್ತೆ, ಏನೇನ್ ಕಂಟೆಂಟ್ ಇದೆ, ಆರಾಮಾಗಿ ನೋಡ್ಕೊಳ್ಳಿ. ನೀವು 5 ಯೂನಿಟ್ ನಮ್ದು ಆ ವಿಡಿಯೋ ನೋಡಿದ್ರೆ ಸಾಕು, ನಿಮ್ಗೆ ಅರ್ಧ ಸಿಲೆಬಸ್ ಗೊತ್ತಾಯ್ತು ಬಿಡು, ನಾನು ಏನು ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಅನ್ನುವಂಥದ್ದು ಬರ್ತೀರಾ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಇರುತ್ತೆ, ಏನೇನು ನೇಚರ್, ಯಾವ ರೀತಿ ಸ್ಟಡಿ ಮಾಡ್ತೀವಿ ಅಂತ, ಆಯ್ತಾ? ಯೂನಿಟ್ ನಂಬರ್ 1 ಅಲ್ಲಿ. ಸರಿ, ನೀವು ಅದೇ ತರ ಯೂನಿಟ್ ನಂಬರ್ 2 ದಲ್ಲಿ ಹೋದ್ರೆ ಥಿಯರಿ ಯಾವ ತರ ವರ್ಕ್ ಆಗುತ್ತೆ, ಥೆರಿಯಾಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತ ಹೋಗುತ್ತೆ. ಆಮೇಲೆ 3ನೇದು ಮ್ಯಾರೇಜ್, ಮದುವೆ, ಎಲ್ರಿಗೂ ಬೇಕಾಗಿರುವಂತದ್ದು. ಮ್ಯಾರೇಜ್ ಅನ್ನುವಂತ ಕಾನ್ಸೆಪ್ಟ್ ಏನ್ ಹೇಳುತ್ತೆ, ಫ್ಯಾಮಿಲಿ ಅನ್ನುವಂತ ಕಾನ್ಸೆಪ್ಟ್ ಏನ್ ಹೇಳುತ್ತೆ, ಆಮೇಲೆ ಕಿನ್ಶಿಪ್ ಅನ್ನುವಂತ ಕಾನ್ಸೆಪ್ಟ್ ಹೇಳುತ್ತೆ. ಈ ಮ್ಯಾರೇಜ್ ಅಲ್ಲಿ, ಫ್ಯಾಮಿಲಿಯಲ್ಲಿ ನಾರ್ಮಲ್ ಫ್ಯಾಮಿಲಿ ಅಂದ್ರೇನು, ಜಾಯಿಂಟ್ ಫ್ಯಾಮಿಲಿ ಅಂದ್ರೇನು, ಮ್ಯಾರೇಜ್ ಅಲ್ಲಿ ಮ್ಯಾರೇಜ್ ಯಾವ ರೀತಿ ಆಗುತ್ತೆ, ಟೈಪ್ಸ್ ಆಫ್ ಮ್ಯಾರೇಜ್ ಗಳೇನಿದೆ, ನಿಕಾ ಅಂದ್ರೇನು, ತಲಾಕ್ ಅಂದ್ರೇನು, ಈ ತರ ಎಲ್ಲಾ ಕಾನ್ಸೆಪ್ಟ್ ಗಳನ್ನು ಕಲಿತಾ ಹೋಗ್ತೀರಾ. ಸೊ ಯೂನಿಟ್ ನಂಬರ್ 4 ಅಲ್ಲಿ ಕ್ಯಾಸ್ಟ್ ಮತ್ತೆ ಕ್ಯಾಸ್ಟ್ ಇನ್ ಇಂಡಿಯಾ ಅಂತಿದೆ. ಇದೊಂದು ಕೆಟ್ಟ ಪದ್ಧತಿ, ಆಯ್ತಾ? ಜಾತಿ, ಧರ್ಮ ಇದನ್ನೆಲ್ಲ ಮಾಡ್ತಾರೆ. ಸೊ ಇದು ಯಾವ ರೀತಿ ನಮ್ಮ ಧರ್ಮ, ನಮ್ಮ ಇದರಲ್ಲಿ, ನಮ್ಮ ಭಾರತದಲ್ಲಿ ಬೆಳೆದು ಬಂದಿದೆ. ಸೊ ಈ ರೀತಿ ಕಾನ್ಸೆಪ್ಟ್ ಗಳನ್ನು ಕಲಿತಾ ಹೋಗ್ತೀರಾ. ಅದೇನಾದ್ರೂ ನೀವು 5th ಯೂನಿಟ್ ಏನಾದ್ರು ಹೋದ್ರೆ ಕಂಟೆಂಪ್ರೇಟರಿ ಡಿಸ್ಕೋರ್ಸಸ್ ಅಂತ ಇದೆ. ಅಂತಂದ್ರೆ ಯಾವ್ಯಾವ ರೀತಿ ಸೋಷಿಯಾಲಜಿ ನಮ್ಮ ಇಂಡಿಯಾದಲ್ಲಿ ಬದಲಾವಣೆ ತಂದ್ಕೊಟ್ಟಿದೆ, ಅನಾಲಿಸಿಸ್ ಯಾವ ರೀತಿ ಮಾಡ್ಬೋದು ಅಂತ ಕಲಿತೀರಾ. ಸೊ ನೀವು ನಾನು ಬೇಸಿಕ್ ಆಗಿ ಹೇಳ್ತಾ ಇದೀನಿ ಅಷ್ಟೇ, ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ನೀವೆಲ್ಲಾ ರೌಂಡ್ ಫಿಗರ್ ಅಂತ ತಗೊಂಡ್ರೆ ಸಮಾಜದಲ್ಲಿ ಆಗ್ತಿರುವಂತ ಬದಲಾವಣೆ ಬಗ್ಗೆ, ಈ ಸಬ್ಜೆಕ್ಟ್ ಬಗ್ಗೆ ಕಲಿತಾ ಹೋಗ್ತೀರಾ.
ಎಲ್ಲಾ 100% ಕಲ್ಸಕ್ ನಾನಿದ್ದೇನೆ, ಯಾಕಂದ್ರೆ ಕಂಪ್ಲೀಟ್ 100% ನಂದೇ ಲೆಕ್ಚರಿಂಗ್ ಆಗಿರೋದ್ರಿಂದ ನೀವು ಕಂಪ್ಲೀಟ್ ಆಗಿ ಇದನ್ನ ತಗೊಳ್ಳಿ, ಲಾಸ್ಟ್ ತನಕ ನೋಡಿ, ನಿಮ್ಗೆ ಒಂದ್ಸಲ ಅರ್ಥ ಆಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಬರುತ್ತೆ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಅಂತಂದ್ರೆ ಸಬ್ಜೆಕ್ಟ್ ಏನ್ ಹೇಳುತ್ತೆ, ಪೊಲಿಟಿಕ್ಸ್ ಬಗ್ಗೆ ಮಾತಾಡುತ್ತೆ, ಪೊಲಿಟಿಕಲ್ ಸೈನ್ಸ್ ನ ಬಗ್ಗೆ. ಸೊ ಅದ್ರಲ್ಲೇ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನ ಬಗ್ಗೆ ಮಾತಾಡಕ್ ಹೋಗ್ತಾ ಇದಾರೆ ಇದೇ ಪೊಲಿಟಿಕಲ್ ಸೈನ್ಸ್ ಅಲ್ಲಿ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಪ್ಯೂರ್ಲಿ ಆರ್ಗನೈಸೇಷನ್ ಮತ್ತೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆರ್ಗನೈಸೇಷನ್ ಮತ್ತೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಮೊದಲನೇದು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ರಾಜಕೀಯ ವಿಜ್ಞಾನ ಯಾವ್ದ್ರ ಬಗ್ಗೆ ಮಾತಾಡುತ್ತೆ. ಬೇಸಿಕಲಿ ರಾಜಕೀಯ ವಿಜ್ಞಾನ ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂತಂದ್ರೆ ಈ ನಮ್ಮ ಶಾಸಕಾಂಗ, ನಾವೇನ್ ಕರಿತೀವಲ್ಲ ನಮ್ಮ ಇಂಗ್ಲಿಷ್ ಅಲ್ಲಿ ಲೆಜಿಸ್ಲೇಚರ್ ಅಂತ ಕರಿತೀವಿ, ಇಲ್ಲಾಂದ್ರೆ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ, ಇಲ್ಲಾಂದ್ರೆ ಜುಡಿಷರಿ ಬಾಡಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಈ ತರದ ಕಾನ್ಸೆಪ್ಟ್ಗಳು. ಆಮೇಲೆ ನಮ್ಮ ಎಲೆಕ್ಷನ್ ಯಾವ ತರ ಆಗುತ್ತೆ, ಎಲೆಕ್ಟ್ರಾಟ್ ಬಾಡಿ ಯಾವ ತರ ಆಗುತ್ತೆ. ನಾನು ಎಲ್ಲಾ ಕಾನ್ಸೆಪ್ಟ್ ಹೇಳ್ತಾ ಇಲ್ಲ, ನಿಮ್ಗೆ ಯಾವ್ದು ಚಿರಪರಿಚಿತ ಇದೆ ಆ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ರಾಜಕೀಯ ಸರ್ ಅಷ್ಟೇ, ಆಯ್ತಾ? ರಾಜಕೀಯದ ವ್ಯಕ್ತಿಗಳು, ರಾಜಕೀಯ ಎಂ.ಎಲ್.ಎ, ಈ ತರದ ಕಾನ್ಸೆಪ್ಟ್ ಗಳನ್ನ ಈ ಸಬ್ಜೆಕ್ಟ್ ಅಲ್ಲಿ ಕಲಿತೀರಾ. ಸೊ ಇದ್ರಲ್ಲೂ ಕೂಡ 5 ಯೂನಿಟ್ ಇದೆ. ಯೂನಿಟ್ ನಂಬರ್ 1, 2, 3, 5 ಇದೆ. ಇದನ್ನ ತುಂಬಾ ಡೀಪ್ ಆಗಿ ಹೇಳಿದೀನಿ. ಸಿಲೆಬಸ್ ಕಾಪಿ ಇರುವಂತ ಪ್ರತಿಯೊಂದು ಪಾಯಿಂಟ್ ಹಾಕೊಂಡು ಡಿಸ್ಪ್ಲೇ ಮೇಲೆ ಹಾಕ್ಬಿಟ್ಟು ನಿಮಗೆ 100% ಎಕ್ಸ್ಪ್ಲೈನ್ ಮಾಡಿದೀನಿ, ಆಯ್ತಾ? ಸೊ ಇಲ್ಲಿ ಜಸ್ಟ್ ಒಂದು ಓವರ್ ವ್ಯೂ ಕೊಡ್ತಾ ಇರೋದಷ್ಟೇ ನನ್ನ ಸಬ್ಜೆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿ. ಸೊ ಫಸ್ಟ್ ಯೂನಿಟ್ ಅಲ್ಲಿ ಏನ್ ಕಲಿತೀರಾ ಗೊತ್ತಾ? ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಕಾನ್ಸ್ಟಿಟ್ಯೂಷನ್ ಯಾಕೆ ಬೇಕಾಗಿತ್ತು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಹೇಗ್ ಮಾಡ್ತೀವಿ, ನಮ್ಮ ಗೋರ್ಮೆಂಟ್ ಅಲ್ಲಿ ಯಾವ ರೀತಿಯಾದಂತ ಗೋರ್ಮೆಂಟ್ ಗಳಿದೆ ಅಂತಂದ್ರೆ ನಮ್ದೇನ್ ಯೂನಿಟರಿ ಗೋರ್ಮೆಂಟ್, ಫೆಡರಲ್ ಗೋರ್ಮೆಂಟ್ ಅಥವಾ ಕ್ವಾಸಿ ಫೆಡರಲ್ ಗೋರ್ಮೆಂಟ್, ಸರಿನಾ? ಈ ತರ ಕಾನ್ಸೆಪ್ಟ್ ಕಲಿತೀರಾ. ಆಮೇಲೆ ಆರ್ಗನ್ಸ್ ಆಫ್ ಗೋರ್ಮೆಂಟ್ಸ್ ಗಳನ್ನ ಕಲಿತೀರಾ. ಯಾವ್ದಾವ್ದು ಆರ್ಗನ್ಸ್ ಆಫ್ ಗೋರ್ಮೆಂಟ್ ಅಂದ್ರೆ ಸರ್ಕಾರ ಅಂದಿದ ತಕ್ಷಣ ಯಾರು ಬರ್ತಾರೆ ನಿಮ್ಗೆ ಫಸ್ಟ್ ಬರುವಂತದ್ದೇ? ಅಸೆಂಬ್ಲಿ, ಪಾರ್ಲಿಮೆಂಟ್ ಇದೆಲ್ಲ ಯೋಚನೆ ಮಾಡ್ತಿರ ತಾನೆ, ಮಿನಿಸ್ಟರ್ಗಳು ಇವರೆಲ್ಲ ಯೋಚನೆ ಮಾಡ್ತಿರಲ್ಲ. ಸೊ ಅದನ್ನೇ ನಾವೇನಂತೀವಿ, ಲೆಜಿಸ್ಲೇಚರ್ ಅಂತೀವಿ, ಶಾಸಕಾಂಗ ಅಂತೀವಿ. IAS IPS ಗಳು ಇರ್ತಾರಲ್ಲ, ಇವ್ರನ್ನ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಆಮೇಲೆ ಸಿವಿಲ್ ಸರ್ವಿಸಸ್ ಗಳಂತಿದೆ, ಇವ್ರು ಬರ್ತಾರೆ. ಜುಡಿಷರಿ, ನೀವೆಲ್ಲ ಏನ್ ಓದ್ತಾ ಇದ್ರ, ನ್ಯಾಯಾಂಗ ಬಾಡಿ, ಇವರೆಲ್ಲ ಬರ್ತಾರೆ. ಯೂನಿಟ್ 3 ಅಂತ ಎಂಟ್ರಿ ಕೊಟ್ರಿ. ಯೂನಿಟ್ 3 ಅಲ್ಲಿ ಏನಿದೆ, ಸಿಟಿಸನ್ಶಿಪ್. ನೀವೇನ್ ತೋರಿಸ್ತಿರಲ್ಲ, ಆಧಾರ್ ಕಾರ್ಡ್, ಎಲೆಕ್ಷನ್ ಕಾರ್ಡ್ ನನ್ನ ಹತ್ರ ಎಲ್ಲ ಇದೆ, ಯಾರು ಕೂಡ ನಾನು ಟಚ್ ಮಾಡಂಗಿಲ್ಲ, ನನ್ನ ಹತ್ರ ವೋಟರ್ ID ಇದೆ ಅನ್ನುವಂತ ಆ ಕಾನ್ಸೆಪ್ಟ್ ಕಲಿತೀರಾ. ಆಮೇಲೆ ಪೊಲಿಟಿಕಲ್ ಪಾರ್ಟೀಸ್ ಏನೇನಿದೆಯಲ್ವಾ, ಬಿಜೆಪಿ, ಕಾಂಗ್ರೆಸ್, ಆಮ್ ಆದ್ಮಿ, JDS ಇದೆಲ್ಲ ಏನಂತೀವಲ್ವಾ, ಆಯ್ತಾ? ಇಲ್ಲಿ ಪೊಲಿಟಿಸೈಸ್ ನಾನು ಮಾಡಕ್ ಹೋಗ್ತಾ ಇಲ್ಲ, ಆಯ್ತಾ? ಇಂಡಿವಿಜುವಲ್ ಪಾರ್ಟೀಸ್ ಗಳು ಇದೆ. ಸೊ ಆ ಪಾರ್ಟೀಸ್ ಗಳ ಬಗ್ಗೆ ಕಲಿತೀರಾ. ಪಬ್ಲಿಕ್ ಒಪಿನಿಯನ್ಸ್ ಗಳು, ಪಬ್ಲಿಕ್ ಗ್ರೂಪ್ಸ್ ಗಳ ಬಗ್ಗೆ ಕಲಿತೀರಾ. ಸೊ ಅದಾದ್ಮೇಲೆ ಯೂನಿಟ್ ನಂಬರ್ 4 ಅಲ್ಲಿ ಇದನ್ನ ಕಲಿತೀವಿ. ಯೂನಿಟ್ ನಂಬರ್ 4 ಅಲ್ಲಿ ನೀವೇನಾದ್ರೂ ಎಂಟ್ರಿ ಕೊಟ್ರೆ ಅಲ್ಲಿ ಎಲೆಕ್ಟ್ರಾಟ್ ಯಾವ ರೀತಿ ಇದೆ, ಇದು ಕಾನ್ಸ್ಟಿಟ್ಯೂನ್ಸೀಸ್ ಅಂತಂದ್ರೆ ಒಬ್ಬ MLA ಯಾವ ರೀತಿ ಎಲೆಕ್ಷನ್ ನಡೆಸಬೇಕು, MP ಗೆ ಇದೇನಿರುತ್ತೆ, ಬ್ರಾಂಚ್ ಏನಿರುತ್ತೆ, ಎಷ್ಟೆಷ್ಟು ಇದರಲ್ಲಿ ಅವನು ಎಲೆಕ್ಷನ್ಸ್ ಗಳನ್ನ ನಡೆಸಬೇಕು, ಈ ವಿಷಯಗಳನ್ನ ಕಲಿತೀರಾ. ಯೂನಿಟ್ 5 ಅಂತ ಏನಾದ್ರು ಬಂದ್ರೆ ರೆಪ್ರೆಸೆಂಟೇಷನ್ ಬಗ್ಗೆ ಕಲಿತೀರಾ, ಮಾನಿಟರಿ ರೆಪ್ರೆಸೆಂಟೇಷನ್ ಬಗ್ಗೆ ಕಲಿತೀರಾ. ಸುಮಾರು ವಿಷಯಗಳಿದೆ, ತುಂಬಾ ಸುಂದರವಾದ ಸಬ್ಜೆಕ್ಟ್, ಆಯ್ತಾ? ಯಾರು ಪೊಲಿಟಿಷಿಯನ್ ಆಗ್ಬೇಕು ಅಂತ ಅನ್ಕೊಂಡಿದಿರಲ್ವಾ, ಅವ್ರಿಗೆ ಇದು ತುಂಬಾ ಸುಂದರವಾದ ಸಬ್ಜೆಕ್ಟ್. ತುಂಬಾ ಚೆನ್ನಾಗಿ ಪ್ರಾಕ್ಟಿಕಾಲಿಟಿನ ಕನೆಕ್ಟ್ ಮಾಡ್ತಾ ಈ ಸಬ್ಜೆಕ್ಟ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀವಿ. ನಮ್ಮ 100% ಸಿಲೆಬಸ್ ಇರುವಂತ ಒಂದು ವಿಡಿಯೋ ನೋಡಿ. ಸರಿ, ಇಷ್ಟೆಲ್ಲ ಆಯ್ತು. ಮತ್ತೆ ಹಣಕಾಸಿನ ವಿಚಾರ ಏನು ಅಲ್ವಾ? ಹಣಕಾಸು ನೋಡ್ಬೇಕಲ್ಲ. ರಾಜಕೀಯ ನೋಡಿದ್ವಿ, ಸಮಾಜ ನೋಡಿದ್ವಿ, ಮತ್ತೆ ಹಣಕಾಸು ನೋಡ್ಬೇಕಲ್ವಾ? ಅದಕ್ಕೂ ಕೂಡ ನಿಮ್ಗೊಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ. ಎಕನಾಮಿಕ್ಸ್ ಅಂತ ಕರಿತೀವಿ ಅದನ್ನ. ಅರ್ಥಶಾಸ್ತ್ರ, ಮನಿ, ಬ್ಯಾಂಕಿಂಗ್, ಇಂಟರ್ನ್ಯಾಷನಲ್ ಡೆಟ್. ಬ್ರಾಕೆಟ್ ಅಲ್ಲಿ ಯಾಕೆ ಇದನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅರ್ಥಶಾಸ್ತ್ರದಲ್ಲೇ ಪರ್ಟಿಕ್ಯುಲರ್ಲಿ ಇದ್ರ ಬಗ್ಗೆ ಓದ್ರಿ ಅಂತ. ಯಾಕಂದ್ರೆ ಇದನ್ನ ಕಂಟಿನ್ಯೂಸ್ ಆಗಿ ನಿಮಗೆ 3rd ಸೆಮ್ 4th ಸೆಮ್ ಮತ್ತೆ ಎಕನಾಮಿಕ್ಸ್ ಅಂತ ಬರುತ್ತೆ. ಫಸ್ಟ್ ಸೆಮ್ ಅಲ್ಲಿ ಎಕನಾಮಿಕ್ಸ್ ಬಂದಿತ್ತು, ಅದ್ರಲ್ಲಿ ಒಂದು ಬೇರೆ ಕಾನ್ಸೆಪ್ಟ್, ಇದ್ರಲ್ಲಿ ಒಂದು ಬೇರೆ ಕಾನ್ಸೆಪ್ಟ್, ಸ್ವಲ್ಪ ಡೀಪ್ ಆಗಿರುವಂತ ಸಬ್ಜೆಕ್ಟ್ ಗಳಿವೆಲ್ಲ, ಆಯ್ತಾ? ಅದಕ್ಕೋಸ್ಕರ ಈಗ ನೀವು ಎಕನಾಮಿಕ್ಸ್ ಅಂತ ಬರ್ತಾ ಇದೆ ಅಂತಂದ್ಮೇಲೆ ಈ ಎಕನಾಮಿಕ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಮನಿ, ಬ್ಯಾಂಕಿಂಗ್, ಇಂಟರ್ನ್ಯಾಷನಲ್ ಟ್ರೇಡ್ ನ ಬಗ್ಗೆ. ಫಸ್ಟ್ ಆಫ್ ಆಲ್ ಅರ್ಥಶಾಸ್ತ್ರ ಅಂದ್ರೆ ಏನು? ಅರ್ಥಶಾಸ್ತ್ರ ಅಂದ್ರೆ ತುಂಬಾ ಸಿಂಪಲ್, ನಿಮ್ ಮನೆನೇ ಅಂತ ಅನ್ಕೊಳ್ಳಿ, ಆಯ್ತಾ? ಎಕನಾಮಿಕ್ಸ್ ಅಂದ್ರೆ ಏನು? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರೋ, ತಾಯಿಯವರೋ, ಅಥವಾ ಯಾರು ಕರ್ತ ಅಂತ ನಾವೇನ್ ಕರಿತೀವಿ, ಹಿರಿ ವ್ಯಕ್ತಿ ಅಂತ ಏನ್ ಕರಿತೀವಿ, ಅವರು ದುಡ್ಡಿನ ವ್ಯವಹಾರನ ನೋಡ್ಕೊಳ್ತಾರೆ. ಅವರು ಎಷ್ಟ್ರ ಮಟ್ಟಿಗೆ ಖರ್ಚು ಮಾಡ್ತಾರೆ ಅಂತಂದ್ರೆ ಅವ್ರ ಇನ್ಕಮ್ ಎಷ್ಟಿದೆ ನೋಡ್ತಾರೆ, ಅಷ್ಟ್ರ ಮಟ್ಟಿಗೆ ಮಾತ್ರ ಬಜೆಟ್ ಇಟ್ಕೊಳ್ತಾರೆ, ಅಷ್ಟ್ರ ಮಟ್ಟಿಗೆ ಮಾತ್ರ ಖರ್ಚು ಮಾಡ್ತಾರೆ. ಮನೆ ಬಾಡಿಗೆನೋ, ಕರೆಂಟ್ ಬಿಲ್ಲೋ, ಅಥವಾ ಏನಾದ್ರು ಸಾಲ ತೀರಿಸುವಂತದ್ದು, ಹೊಸ ಏನಾದ್ರು ಪ್ರಾಡಕ್ಟ್ ತರೋದು, ನಿಮ್ಮ ಎಜುಕೇಶನ್ಗೂ ಎಲ್ಲದಕ್ಕೂ ಖರ್ಚು ಮಾಡ್ತಾರೆ. ಈ ಮನೆಯಲ್ಲಿ ಕುತ್ಕೊಂಡು ಪ್ಲಾನ್ ಮಾಡ್ತಾರಲ್ವಾ, ಇದೇ ಪ್ಲಾನ್ ಏನಾದ್ರು ಆಲ್ ಓವರ್ ಇಂಡಿಯಾದಲ್ಲಿ ಕುತ್ಕೊಂಡು ಪ್ಲಾನ್ ಮಾಡ್ಬಿಟ್ರು ಅಂತ ಅನ್ಕೊಳ್ಳಿ, ಆಯ್ತಾ? ಸೊ ಅದನ್ನೇ ನಾವು ಭಾರತದ ಅರ್ಥಶಾಸ್ತ್ರ ಅಂತ ಕರಿತೀವಿ. ಈ ಭಾರತದ ಅರ್ಥಶಾಸ್ತ್ರದಲ್ಲಿ ಮೇನ್ಲಿ ಬರೋದೇನು? ದುಡ್ಡು, ಆಯ್ತಾ? ಮನಿ. ಸೊ ಅದನ್ನೊಂದು ಕಲಿತೀರಾ. ಬ್ಯಾಂಕಿಂಗ್, ಅರ್ಥಶಾಸ್ತ್ರ ಸ್ಟೇಬಲ್ ಆಗಿರ್ಬೇಕಂದ್ರೆ ನಮ್ಮ ಬ್ಯಾಂಕಿಂಗ್ ಗಳು ಚೆನ್ನಾಗಿರೋ. ಬ್ಯಾಂಕ್ ಅಂದ್ರೆ ಏನು? ನಮ್ಮ ಇದಾವಲ್ವಾ ಎಲ್ಲ ಬ್ಯಾಂಕ್ಗಳು, SBI, ಅವು ಇವು, ಪ್ರೈವೇಟ್ ಬ್ಯಾಂಕ್, ಆಕ್ಸಿಸ್, ICICI, ಗವರ್ಮೆಂಟ್ ಬ್ಯಾಂಕ್ಸ್, ಏನೇನು ಎಲ್ಲ ಬ್ಯಾಂಕ್ಸ್ಗಳು. ಇಂಟರ್ನ್ಯಾಷನಲ್ ಟ್ರೇಡ್, ರಾಜ್ಯಗಳ ನಡುವೆ ನಡೆಯುವಂತ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಏನ್ ಹೇಳುತ್ತೆ ಅಂತ ಕಲಿತೀರಾ. ಸರಿ, ಇದ್ರಲ್ಲಿ ಯೂನಿಟ್ 1, 2, 3, 4, 5 ಅಂತ ಇದೆ, ಆಯ್ತಾ? ಸೊ ಎಲ್ಲ ಯೂನಿಟ್ ಅಲ್ಲಿ ಏನಿದೆ? ಸೊ ಯೂನಿಟ್ ನಂಬರ್ 1 ಅಂತ ನೀವೇನಾದ್ರೂ ಬಂದ್ರೆ ಇದರಲ್ಲಿ ಮನಿನ ವ್ಯಾಲ್ಯೂ ಏನು ಅಂತ ಹೇಳಿದ್ದಾರೆ. ಮನಿ ನಿಜವಾಗ್ಲೂ ಬೇಕಾ? ಅದ್ರ ವ್ಯಾಲ್ಯೂ ಇದೆಯಾ? ಯಾರಿಗ್ ಬೇಡ ಸರ್ ಮನಿ ಎಲ್ರಿಗೂ ಬೇಕಲ್ವಾ? ಮನಿ ಇಲ್ದೆ ಏನೂ ಇಲ್ಲ ಅಂತ ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಆ ಕಾನ್ಸೆಪ್ಟ್ ಅನ್ನು ಸ್ವಲ್ಪ ಕಾನೂನು ಪ್ರಕಾರ ಕಲಿತಾ ಹೋಗ್ತೀರಾ. ಆಮೇಲೆ ಈ ಮನಿ ಅನ್ನುವಂಥದ್ದು ಏನಿದೆ, ಈ ಮನಿ ಮಾರ್ಕೆಟ್ ಯಾವ ತರ ನಡೀತಾ ಇದೆ, ಮಾರ್ಕೆಟ್ ಅಲ್ಲಿ ಮನಿ ಯಾವ ತರ ರೊಟೇಷನ್ ಆಗುತ್ತೆ, ಮನಿ ಮಾರ್ಕೆಟ್ ಏನ್ ನಡೀತಾ ಇದೆ ಅನ್ನುವಂತ ಕಾನ್ಸೆಪ್ಟ್ ಓದ್ತೀರಾ. ಇದು ತುಂಬಾ ಸುಂದರವಾದ ಸಬ್ಜೆಕ್ಟ್, ಆಯ್ತಾ? ತುಂಬಾ ಚೆನ್ನಾಗಿ ಮಜವಾಗಿ ಓದ್ಬೇಕು ಇವನ್ನೆಲ್ಲ. ಆಮೇಲೆ ಸೆಂಟ್ರಲ್ ಬ್ಯಾಂಕಿಂಗ್,
ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲೇ ಸೆಂಟ್ರಲ್ ಬ್ಯಾಂಕ್ ಯಾವುದು ಕೇಳಿರ್ತೀರಾ, RBI ಆಯ್ತಾ. ಸೊ ಈ ತರ ಕಾನ್ಸೆಪ್ಟ್ ಗಳನ್ನು ಓದ್ತೀರಾ. ಯೂನಿಟ್ ನಂಬರ್ 4 ಬಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಇದೆ. ಇಂಟರ್ನ್ಯಾಷನಲ್ ಟ್ರೇಡ್ ಅನ್ ಮೀನ್ಸ್ ಇಟ್ ಮೀನ್ ದಟ್ ನಮ್ಮ ದೇಶನ, ಯಾಕಂದ್ರೆ ನಮ್ಮ ದೇಶ ಒಂದೇ ಸ್ಟೇಬಲ್ ಆಗಕ್ಕಾಗುತ್ತಾ, ಬೇರೆ ದೇಶಕ್ಕೆ ಸ್ವಲ್ಪ ಡಿಪೆಂಡ್ ಆಗಿರುತ್ತೆ. ಸೊ ಆ ದೇಶದಲ್ಲಿ ಯಾವ ರೀತಿ ವ್ಯವಹಾರಗಳನ್ನ ನಡೆಸ್ತೀವಿ ಅಂತ ಕಲಿತೀರಾ. ಆಮೇಲೆ ಪೇಮೆಂಟ್ಸ್ ಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ, ಫಾರಿನ್ ಎಕ್ಸ್ಚೇಂಜ್ ಪೇಮೆಂಟ್ಸ್ ಅಂತೆಲ್ಲ ಬರುತ್ತೆ, ಬೇರೆ ಕಡೆಯಿಂದ ರಿಸೀವ್ ಆಗಿದ್ದು ಹೋಗಿದ್ದು. ಸ್ವಲ್ಪ ಕಾಂಪ್ಲಿಕೇಟೆಡ್ ಯಾರ್ಯಾರಿಗೆ ಅನಿಸ್ತಾ ಇದೆ ದಯವಿಟ್ಟು ಈ ನಂಬರಿಗೆ ಕಾಲ್ ಮಾಡಿ, ಇದನ್ನ ಕಂಪ್ಲೀಟ್ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನೋಡೋಣ. ಇದಿಷ್ಟು ಸಬ್ಜೆಕ್ಟ್ಸ್ ಕಲಿತೀರಾ. ಹಂಗಂತಂದ್ರೆ ಸರ್ ನಮ್ಮ ಮೈನರ್ ಮೇಜರ್ ಬೇರೆ ಸಬ್ಜೆಕ್ಟ್ ತಗೊಂಡಿದ್ದಾರೆ, ಏನೂ ಸಮಸ್ಯೆ ಇಲ್ಲ. ಯಾವ್ದಾದ್ರು ಸಬ್ಜೆಕ್ಟ್ ತಗೊಳ್ಳಿ, ನಮ್ಮ ಹತ್ರ ನಿಮ್ಮ 10 ಸೆಮಿಸ್ಟರ್ನ ಸಬ್ಜೆಕ್ಟ್ಸ್ ಗಳಿದೆ. ಔಟ್ಪುಟ್ ಆಗ್ಬಿಟ್ಟು ಆರಾಮಾಗಿ ಅಡ್ವೊಕೇಟ್ ಆಗಿ ಹೋಗಿರುವಂತ ಅಡ್ವೊಕೇಟ್ಸ್ ಗಳು ಇದ್ದಾರೆ ಆಯ್ತಾ. ತಲೆ ಕೆಡ್ಸ್ಕೊಳ್ಬೇಡಿ, ಯಾವ ಸಬ್ಜೆಕ್ಟ್ ಬಂದ್ರು ಕೂಡ ಒಂದು ಕಾಲ್ ಮಾಡಿ ಅಷ್ಟೇ ಸಾಕು, ಆರಾಮಾಗಿ ಮಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಏನ್ ಕಲ್ತ್ವಿ ಅಂತ ಒಂದು ಕ್ವಿಕ್ ರಿವಿಷನ್ ತಗೊಳ್ಳೋದಾದ್ರೆ, ಫಸ್ಟ್ ನಿಮ್ಮ ಸಿಲೆಬಸ್ ಕಾಪಿನ ನಾನು ತೋರಿಸ್ತೆ, ಒಂದು PDF ನ ಹಾಕ್ಬಿಟ್ಟು ಅದಾದ್ಮೇಲೆ ಕಾನೂನು ಕನ್ನಡ ಸಬ್ಜೆಕ್ಟ್ ಯಾವ ತರ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡ್ರಿ ಆಯ್ತಾ. ಆಮೇಲೆ ಟಾಟ್ ಲಾ ಸಬ್ಜೆಕ್ಟ್, ಇದೊಂದು ಸಿವಿಲ್ ರಾಂಗು ಕ್ರಿಮಿನಲ್ ರಾಂಗ್ ಅಲ್ಲ, ಅದಕ್ಕೆ ಯಾವ ರೀತಿ ಪರಿಹಾರ ಕೊಡ್ಬೇಕು, ಯಾವ್ಯಾವ ರೀತಿಯಾದಂತಹ ಟಾಟ್ ಲಾಸ್ ಗಳಿದೆ ಅಂತ ಒಂದು ಬೇಸಿಕ್ ಅರ್ಥ ಮಾಡ್ಕೊಂಡ್ರಿ ಆಯ್ತಾ. ಈ ಟಾಟ್ ಲಾದ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ, ಇದರಲ್ಲಿ ಯಾವುದೇ ರೀತಿಯಾದಂತಹ ನಿಮಗೆ ಸೆಕ್ಷನ್ಸ್ ಗಳು ಇರೋದಿಲ್ಲ ಅಪ್ ಟು 4th ಯೂನಿಟ್ ತನಕ. 5th ಯೂನಿಟ್ ಅಲ್ಲಿ ಒಂದೆರಡು ಆಕ್ಟ್ ಇದೆ. ಮೋಟಾರ್ ವೆಹಿಕಲ್ ಆಕ್ಟ್, ವೈಟ್ ಕಲರ್ ಇನ್ಸ್ಪೆಕ್ಟರ್ ಹಿಡಿತಾರಲ್ಲ ನಿಮ್ಮನ್ನ ಬೈಕ್ ಅಲ್ಲಿ, ಡಬಲ್ ಹಾಕಿದಾಗ, ಟ್ರಿಬಲ್ ಹಾಕಿದಾಗ ಫ್ರೆಂಡ್ಸ್ ಅಂತ, ಅದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ MRP ಅಲ್ಲಿದೆ. ಈ 4 ಯೂನಿಟ್ ಅಲ್ಲೂ ಕೂಡ ಜಡ್ಜ್ಮೆಂಟ್ಸ್ ಗಳ ಮೇಲೆ ಡಿಸಿಷನ್ ಆಗಿದೆ. ಇದು ಟಾಟ್ ಲಾ ಹೇಳುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಟಾಟ್ ಲಾ ಸೋಷಿಯಾಲಜಿ ಬಗ್ಗೆ ಕಲಿತೀರಾ, ಯಾವ ರೀತಿ ಚೇಂಜಸ್ ಆಯ್ತು, ಹೇಳ್ದೆ ತಂದೆ ತಾಯಿಯವರು ಇದ್ದಾಗ ಈ ರೀತಿ ಇದ್ದಾಗ ಯಾವ ರೀತಿ ಇತ್ತು, ಆ ರೀತಿ ಚೇಂಜಸ್ ಗಳು ಏನಾಗ್ತಾ ಇದೆ, ಕ್ಯಾಸ್ಟ್ ಬೇಸಿಸ್ ಆಗಿರ್ಬೋದು, ಮ್ಯಾರೇಜ್, ಕಿನ್ಶಿಪ್, ಇಂಥ ಕಾನ್ಸೆಪ್ಟ್ಸ್ ಗಳನ್ನು ಇದರಲ್ಲಿ ಕಲಿತೀರಾ. ಪೊಲಿಟಿಕಲ್ ಸೈನ್ಸ್ ಅಂತ ಬಂದ್ರೆ ಪ್ಯೂರ್ ರಾಜಕೀಯ, MLA, MP, ಲೆಜಿಸ್ಲೇಟಿವ್, ಜುಡಿಷಿಯರಿ ಬಾಡಿ, ಆರ್ಗನ್ಸ್ ಗಳೇನು, ಗವರ್ಮೆಂಟ್ ಏನು, ಈ ತರ ಕಾನ್ಸೆಪ್ಟ್ ಕಲಿತೀರಾ. ಎಕನಾಮಿಕ್ಸ್ ಅಂತ ಬಂದಿದ ತಕ್ಷಣ ಹಣ ದುಡ್ಡು ವ್ಯಾಲ್ಯೂ ಏನು, ಮಾರ್ಕೆಟ್ ಏನು, ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಏನು, ಇನ್ಸ್ಟಿಟ್ಯೂಷನ್ಸ್ ಗಳು ಯಾವ ತರ ರನ್ ಆಗ್ತಾ ಇದೆ ಆಯ್ತಾ. ಸೊ ಈ ರೀತಿಯಾದಂತಹ ಕಾನ್ಸೆಪ್ಟ್ ಗಳು, ನಮ್ ದೇಶ ಇನ್ನೊಂದ್ ದೇಶಕ್ಕೆ ದುಡ್ಡು ಹೆಂಗ್ ಹೋಗ್ತಾ ಇದೆ, ದುಡ್ಡು ಹೆಂಗ್ ಬರ್ತಾ ಇದೆ, ಇಂಪೋರ್ಟ್ ಮಾಡಿದಾಗ ದುಡ್ಡೆಲ್ಲ ಹೋಯ್ತು, ಬಂದಿದ್ದಲ್ಲಿ ಲೆಕ್ಕ ಹೆಂಗ್ ಇಡ್ತಾ ಇದಾರೆ, ಈ ಕಾನ್ಸೆಪ್ಟ್ಸ್ ಗಳನ್ನ ನಿಮ್ಮ ಎಕನಾಮಿಕ್ಸ್ ಅಲ್ಲಿ ಕಲಿತೀರಾ. ಈಚ್ ಅಂಡ್ ಎವ್ರಿಥಿಂಗ್ ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡುವಷ್ಟು ತುಂಬಾ ಕಷ್ಟ, ಇದು ವಿತಿನ್ ಟೈಮ್ ಅಲ್ಲಿ. ಸೊ ಇದಿಷ್ಟು ಒಂದ್ ಕಡೆ ಆಗಿದ್ದಲ್ಲಿ, ವೆಲ್ ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ, ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 year LLB, 3 year LLB, ಅಥವಾ ಈ 5 year LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 year LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲೀಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ ಇದು 3 year LLB, 2nd ಸೆಮ್, 3rd ಸೆಮ್, 4th ಸೆಮ್, 5th ಸೆಮ್, 6th ಸೆಮ್. 5 year LLB, 1st ಸೆಮ್, 2nd, 3rd, 4th, 5th, 7th, 8th, 9th, 10th. ಇದೇ ಥರ 5 year LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ, ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್ ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ.
ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಆ್ಯಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ, ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ, ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ.
ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.